ಯುಗಾದಿ ಹಬ್ಬವನ್ನು ಇವತ್ತು ಎಲ್ಲರೂ ತುಂಬಾ ಸಂಭ್ರಮದೊಂದಿಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಸೊ ಯುಗಾದಿ ಹಬ್ಬ ಅಂತ ಅಂದಾಗ ನಾವು ಮನೇಲಿ ಮಾಡೋ ಸಿಹಿ ತಿನಿಸು ಅಂತ ಅಂದರೆ ಸ್ಪೆಷಲಿ ಹಿಂದೂಗಳು ಒಬ್ಬಟ್ಟು. ಸೊ ನಾನು ಯಾಕೆ ಈಗ ಒಬ್ಬಟ್ಟಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ನಗರದಲ್ಲಿ ತುಂಬ ಜನ ಆಫೀಸ್ಗೆ ಹೋಗ್ತಾರೆ. ಸೊ ಹೀಗಾಗಿ ಮನೇಲಿ ಒಬ್ಬಟ್ಟು ಮಾಡೋ ರಿಸ್ಕ್ ತಗೊಳ್ಳೋದಿಲ್ಲ. ಸೊ ನೋಡ್ತಿರ್ಬೋದು ನೀವು, ಚಾಮರಾಜಪೇಟೆಯಲ್ಲಿರುವ ತಾಜಾ ಹೋಳಿಗೆ ಬಳಿ ಇದ್ದೀನಿ. ಒಬ್ಬಟ್ಟು ತಗೊಳ್ಳೋದಕ್ಕೆ ಎಲ್ಲ ಕ್ಯೂ ನಿಂತ್ಕೊಂಡಿರೋವಂಥದ್ದು. ಸ್ಪೆಷಲಿ ಹೇಳ್ಬೇಕಂದ್ರೆ ಒಬ್ಬಟ್ಟನ್ನು ಮಾಡೋದು ಹೆಣ್ಮಕ್ಳು, ಅದೇ ತಿನ್ನೋದು ಮಾತ್ರ ಗಂಡು ಮಕ್ಕಳು. ಸೊ ಇಲ್ಲಿ ನೋಡ್ತಿದ್ರೆ ಎಲ್ಲ ಕ್ಯೂನಲ್ಲಿ ಬರೀ ಗಂಡು ಮಕ್ಕಳೇ ನಿಂತ್ಕೊಂಡಿರೋವಂಥದ್ದು ಒಬ್ಬಟ್ಟು ತಗೊಂಡು ಹೋಗೋದಕ್ಕೆ. ಸೊ ಮಾತನಾಡ್ಸೋಣ ತುಂಬ ಜನನ, ಎಷ್ಟು ಜನ ನಿಂತಿದ್ದಾರೆ ಅಂತಂದರೆ ಇಲ್ಲಿ ಲೈಕ್ ಹೊಸ್ತೊಡ್ಕೋ ದಿನ ಯಾವ ಥರ ಅಂದರೆ ಮಟನ್ನು ಚಿಕನ್ ತಗೊಳ್ಳೋದಕ್ಕೆ ಕ್ಯೂ ನಿಂತಿರ್ತಾರೋ ಅದೇ ರೀತಿ ಒಬ್ಬಟ್ಟನ್ನು ತಗೊಳ್ಳೋದಕ್ಕೆ ಇಲ್ಲಿ ಎಲ್ಲರೂ ಕ್ಯೂ ನಿಂತ್ಕೊಂಡಿರೋವಂಥದ್ದು. ಸೊ ಬಿಸಿ ಬಿಸಿ ಒಬ್ಬಟ್ಟು ತಗೊಂಡು ಎಲ್ಲರೂ ಯುಗಾದಿ ಹಬ್ಬವನ್ನು ಮನೇಲಿ ಸೆಲೆಬ್ರೇಟ್ ಮಾಡೋದಕ್ಕೆ ತಗೊಂಡು ಹೋಗ್ತಿದ್ದಾರೆ. ಸರ್, ಇವತ್ತು ಒಬ್ಬಟ್ಟು ತಗೊಂಡು ಹೋಗೋದಕ್ಕೆ ಬಂದಿದ್ದೀರಾ, ಯುಗಾದಿ ಹಬ್ಬ ಜೋರಾ? ಹಾಂ ಮೇಡಮ್, ವರ್ಷದ ಮೊದಲನೇದಲ್ಲ, ಹಾಗಾಗಿ ಜೋರು. ಹೌದಾ? ಎಷ್ಟು ಒಬ್ಬಟ್ಟು ತೊಗೊಂಡು ಹೋಗ್ತಾ ಇದ್ದೀರಾ ಸರ್ ಮನೆಗೆ? ನಾವು 3 ಜನ ಇರೋದ್ರಿಂದ 12 ತೊಗೊಂಡು ಹೋಗ್ತಾ ಇದ್ದೀವಿ. 12 ತೊಗೊಂಡು ಹೋಗ್ತಾ ಇದ್ದೀರಾ. ಮನೇಲಿ ಮಾಡಲ್ವಾ ಇವತ್ತು ಹಬ್ಬ ಅಂದರೆ? ಒಬ್ಬಟ್ಟು ಈಸಿ ಅಲ್ವಾ ಮಾಡೋದು? ಸೊ ಜನ ಜಾಸ್ತಿ ಇದ್ರೆ ಸರಿ ಮೇಡಮ್, ಕಡಿಮೆ ಇರೋದ್ರಿಂದ ಟೈಮು ಉಳಿಯುತ್ತೆ, ಕೆಲಸನೂ ಆಗಬೇಕಲ್ಲ. ಓಕೆ ಓಕೆ ಸರ್, ಇವಾಗ ಒಬ್ಬಟ್ಟೇನೋ ಇಲ್ಲಿ ತೊಗೊಂಡು ಹೋಗ್ತೀರಾ, ಬಟ್ ಸಾಂಬಾರ್ಗೆ ಏನು ಮಾಡ್ತೀರಾ? ಈಗ ಒಬ್ಬಟ್ಟಿನ ಸಾಂಬಾರು ಎಲ್ಲ ಫೇವ್ರೆಟ್. ಸೊ ಒಬ್ಬಟ್ಟು ಇರುತ್ತೆ, ಸಾಂಬಾರು ಇರಲ್ಲ. ಸೊ ಒಬ್ಬಟ್ಟು ಸಾಂಬಾರಿಲ್ಲ, ಬೇರೆ ತರಕಾರಿ ಸಾರು, ಪಲಾವ್ ಅದು ಇದು ಇರುತ್ತೆ. ಯುಗಾದಿ ಹಬ್ಬ ಜೋರು. ಹಾಂ ಮೇಡಮ್, ಜೋರು. ಬಟ್ ಹಬ್ಬದ ದಿನ ಈ ಥರ ಕ್ಯೂ ಅಲ್ಲಿ ನಿಂತ್ಕೊಂಡು ಒಬ್ಬಟ್ಟು ತೊಗೊಂಡು ಹೋಗ್ಬೇಕಾಗಿತ್ತಲ್ಲ ಅಂತ ಏನು ಬೇಜಾರಿಲ್ವಾ? ಏನು ಬೇಜಾರಿಲ್ಲ ಮೇಡಮ್, ಏನೊಂದು ಅರ್ಧ ಗಂಟೆ ಎಲ್ಲ ಆಗ್ತದೆ. ಸೂಪರ್ ಆಗಿರುತ್ತಾ? ಚೆನ್ನಾಗಿರುತ್ತೆ ಮೇಡಮ್. ಓಕೆ ಓಕೆ ಸರ್, ನೀವೆಲ್ಲಿಂದ ಬಂದಿರೋದು ಒಬ್ಬಟ್ಟು ತೊಗೊಂಡು ಹೋಗೋದಕ್ಕೆ? ಶಾಂತಿನಗರದಿಂದ TV9 ಆಫೀಸ್ ಹಾಕಿ ಕ್ಲಬ್ಬಿಂದ ಬಂದಿರೋದು ಮೇಡಮ್. ಅಲ್ಲಿಂದ ಇಲ್ಲಿ ಚೆನ್ನಾಗೈತೆ ಅಂತ ಹೇಳಿದ್ರು, ಇಲ್ಲಿ ಬಂದು ತಗೋಗ್ತಾ ಇದ್ದೀವಿ. ಯಾಕೆ ಸರ್ ಮನೇಲಿ ಮಾಡಲ್ವಾ ಒಬ್ಬಟ್ಟು? ಮನೇಲಿ ಹೆಂಗಸ್ರು ಮಾಡಂಗಿದ್ರೆ ನಾವ್ಯಾಕೆ ಮೇಡಮ್ ಬಂದು ಕ್ಯೂ ನಿಂತ್ಕೋಬೇಕಿತ್ತು? ಮಾಡಲ್ಲ. 2 ಒಬ್ಬಟ್ಟು ತಟ್ಟಕ್ಕೆ ಕೈ ನೋವು ಅಂತಾರೆ, ಇಲ್ಲಿ ಗಂಡಸ್ರು ಒತ್ತಿ ಕೊಡ್ತಾರೆ, ನಾವು ತಗೋಯ್ತಾ ಇದ್ದೀವಿ. ಇವಾಗ ನಿಮ್ಮ ಹೆಂಡತಿನೇ ಹೇಳಿ ಕಳ್ಸಿರೋದಾ ಒಬ್ಬಟ್ಟು ತಗೊಂಬಂದು? ನಾನು ಅಲ್ಲಿ ಕೊಡಕ್ಕೆ ಮೇಡಮ್, ಅಲ್ಲಿ ಕೊಡಕ್ಕೆ ತಗೋಯ್ತಾ ಇರೋದು ಕೆಲಸದಲ್ಲಿ. ಹಾಕಿ ಕ್ಲಬ್ TV9 ಆಫೀಸು ಅಲ್ಲಿ ಕೊಡಕ್ಕೆ ತಗೋಯ್ತಾ ಇರೋದು. ನಿಮ್ಮ ಮನೇಲಿ ಮಾಡಿದಾರ ಹೋಗ್ಲಿ ಒಬ್ಬಟ್ಟು? ಇದಾರೆ. ನಾವೇನು ರಾತ್ರಿ 12 ಗಂಟೆಗೆ ಹೋಗಿ ತಿನ್ನೋದೊಂದೇ ಬಾಕಿ ಮೇಡಮ್. ಯುಗಾದಿ ಹಬ್ಬ ಜೋರು. ಏನೋ ನೋಡಿ ಹಿಂಗೈತೆ. ಸರ್ ನಮಸ್ತೆ. ಒಬ್ಬಟ್ಟು ತೊಗೊಂಡು ಹೋಗಕ್ಕೆ ಬಂದಿದ್ದೀರಾ, ಫ್ಯಾಮಿಲಿಗ ಏನು ಹೇಗೆ ಅಂತ? ಫ್ಯಾಮಿಲಿನೇ 2+2, ಅದರಿಂದ 5 ಹೋಳಿಗೆ ತೊಗೊಂಡು ಹೋಗೋಣ ಅಂತ. 5 ಮಾಡೋದು ಕಷ್ಟ ಅಲ್ವಾ, ಅದರಿಂದ ತೊಗೊಂಡು ಹೋಗೋಣ. ಈಸಿ ಈ ಥರ ಒಬ್ಬಟ್ಟು ಸಿಗೋದ್ರಿಂದ. ನಾನು ಈಗ ಅದೇ ಹೇಳ್ತಾ ಇದ್ದೆ, ಒಂದು ಕಾಲದಲ್ಲಿ ಸಂಭ್ರಮ ಇಟ್ಕೊಂಡು ಮನೇಲಿ ಮಾಡೋರು, ಇವಾಗ ಏನಿಲ್ಲ, ಜೋಬ್ ತುಂಬ ಕಾಸಿದೆ, ಕೊಟ್ಟ ತೊಗೊಂಡೋದ ಹಬ್ಬ ಮಾಡ್ದೆ, ಇಷ್ಟೇ. ಸರ್ ಇವಾಗ ನೀವು ನೋಡ್ತಾ ಇದ್ರೆ ನಾಮ ಗಿಮ ಎಲ್ಲ ಹಾಕೊಂಡ್ ಬಂದಿದ್ದೀರಾ, ಬೆಳಗ್ಗೆನೆ ಪೂಜೆ ಮಾಡಿ ದೇವ್ರಿಗೆ ಎಡೆ ಇಡಕ್ಕೆ ಏನು ಮಾಡಿದ್ರಿ? ಮತ್ತೆ ನಾವು ದೇವ್ರಿಗೆಲ್ಲ ಹಣ್ಣು ಕಾಯಿ ನೈವೇದ್ಯ ಅಷ್ಟೇ, ಮಿಕ್ಕಿದ್ದೆಲ್ಲ ನಮಗೆ. ಅವನೇನು ತಿನ್ನಲ್ವಾ, ಇದಾದ್ರೆ ನಾವು ತಿಂತೀವಲ್ವಾ, ಅದಕ್ಕೋಸ್ಕರ. ಏನು ಬೇಜಾರಿಲ್ಲ ಈ ಥರ ತಗೊಂಡು ಹೋಗಿ? ಏನಿಲ್ಲ, ಭಗವಂತನೇ ಒಪ್ಪಿಗೆ ಕೊಟ್ಟಿಯಾನೆ. ಥ್ಯಾಂಕ್ ಯು. ಓಕೆ. ಸೊ ನೋಡಿದ್ರಲ್ಲ, ಬರೀ ಹುಡುಗರೇ, ಹೆಣ್ಮಕ್ಳನ್ನು ಮಾತಾಡ್ಸೋಣ. ಮೇಡಮ್, ಒಬ್ಬಟ್ಟು ತಗೊಂಡೋಗಕ್ಕೆ ಬಂದಿದ್ದೀರಾ, ಯಾಕೆ ಮನೇಲಿ ಮಾಡಿಲ್ವಾ? ವಯಸ್ಸಾಗಿದ್ದು, ರಿಟೈರ್ಡ್ ಆಗಿದ್ದೀವಿ ಮೇಡಮ್, ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ದುಡ್ಡಿದೆ, ಅದಕ್ಕೆ ತಗೊಂಡೋಗಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ತಿನ್ನ. ಎಷ್ಟು ಒಬ್ಬಟ್ಟು ತಗೊಂಡು ಹೋಗ್ತಾ ಇದ್ದೀರಾ? 15 ಫ್ರೆಂಡ್ಸ್ಗೆಲ್ಲ ಹಂಚಕ್ಕೆ. ಓಕೆ. ನೋಡಿ, ಮನೇಲಿ ಮಾಡೋಕ್ಕಾಗಲ್ಲ, ಈ ಥರ ಇದ್ರೆ ಎಲ್ಲರಿಗೂ 15 30 ತಗೊಂಡೋಗೋದು, ಫ್ರೆಂಡ್ಸ್ಗೆಲ್ಲ ಹಂಚೋದು. ಹಬ್ಬದ ದಿನ ಕ್ಯೂವಲ್ಲಿ ನಿಂತ್ಕೊಳ್ಳೋಕೆ ಬೇಜಾರಿಲ್ಲ? ಬೇಜಾರೆ, ಕಾಲು ನೋವು ಏನು ಮಾಡೋದು, ಅವ್ರು ಕೊಡಲ್ವಲ್ಲ, ಸೀನಿಯರ್ ಸಿಟಿಸನ್ ಬೋರ್ಡ್ ಹಾಕಿಲ್ವಲ್ಲ ಮೇಡಮ್. ಅವರು ಮುಂದೆ ಬಿಟ್ಟಿದ್ರೆ ಪರವಾಗಿಲ್ಲ, ಅವ್ರಿಗೆ ಕ್ಯೂ ಅಲ್ಲಿ ಬನ್ನಿ ಅಂದ್ರು, ಅದಕ್ಕೆ ಕ್ಯೂ ಅಲ್ಲಿ ಹಬ್ಬ ಜೋರೇ ಮೇಡಮ್, ಮಾಮೂಲು. ಸೊ ಇವ್ರು ಹೇಳಿದ್ರು ನಾನು ಸೀನಿಯರ್ ಸಿಟಿಸನ್ ಮಾಡೋಕ್ಕಾಗಲ್ಲ ಅಂತ. ಇಲ್ಲೊಬ್ರು ಯಂಗ್ ಲೇಡಿ ಇದ್ದಾರೆ, ಅವರು ಒಬ್ಬಟ್ಟು ತೊಗೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಮೇಡಮ್, ಒಬ್ಬಟ್ಟು ತೊಗೊಂಡು ಹೋಗೋಕೆ ಬಂದಿದ್ದೀರಾ, ಮಾಡಕ್ಕೆ ಬರಲ್ಲ ಅಂದರೆ ನೀವು ಇನ್ನೂ ಮಾಡಕ್ಕೆ ಬರಲ್ಲ, ಮಮ್ಮಿ ಹೆಂಗೆ ಮಾಡಕ್ಕೆ ಬರಲ್ಲ. ಎಷ್ಟು ಒಬ್ಬಟ್ಟು ಹೋಗ್ತಾ? 10. ಹಬ್ಬ ಜೋರಾ? ಏನಿಲ್ಲ, ಮಾಮೂಲಿ ಸಿಂಪಲ್. ಯಾಕಂದರೆ ನಮ್ಮ ಮನೇಲಿ ಒಬ್ರು ಡೈಡ್ ಆಗಿದ್ದಾರೆ, ಅದಕ್ಕೆ ಡೆತ್ ಆಗಿದೆ, ಅದಕ್ಕೆ. ಆದರೂ ಒಬ್ಬಟ್ಟು ತಿಂದು ಯುಗಾದಿ ಹಬ್ಬ. ಹಾಂ. ಓಕೆ 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 ಮತ್ತಷ್ಟು ಜನ ಇದ್ದಾರೆ, ಮಾತಾಡ್ಸೋಣ. ಮೇಡಮ್, ಒಬ್ಬಟ್ಟು ತಗೊಂಡೋಗಿ ಬಂದಿದ್ದೀರಾ, ಇಬ್ಬರು ಜೋಡಿ, ಹಬ್ಬ ಜೋರು? ಏನು ಅವ್ರು ಜೋರೇ ಮೇಡಮ್, ಜೋರೇ ಮೇಡಮ್. ಹಾಂ, ಒಬ್ಬಟ್ಟು ಮಾಡಲ್ಲ ಮನೇಲಿ? ಮನೇಲಿ ಒಬ್ಬಟ್ಟು ಮಾಡೋ ಮೇಡಮ್, ಇಲ್ಲೇ ಹೇಗೆ ಅಂತ? ಅವ್ರು ಕನ್ನಡ ಮಾತಾಡಕ್ಕೆ ಬರಲ್ಲ ಮೇಡಮ್. ಏನು ಸರ್, ಬರಲ್ವಾ ಹೇಗೆ ಅಂತ? ಇಲ್ಲ, ಅವ್ರ ಮನೆಗೆ ಬರಲ್ಲ, ಅದಕ್ಕೋಸ್ಕರ ತಗೊಳಕ್ಕೆ ಬಂದಿದ್ವಿ. ಹಬ್ಬ ಮಾತ್ರ ಮಾಡ್ತೀರಾ? ಹಬ್ಬ ಮಾಡ್ತೀವಿ ಮೇಡಮ್. ಮನೇಲಿ ಹೆಂಡತಿ ಮಾಡೋ ಒಬ್ಬಟ್ಟು ತಿನ್ಬೇಕು ಅಂತ ಆಸೆ ಇಲ್ವಾ? ಇದೆ ಮೇಡಮ್, ಇದೆ, ಬಟ್ ಅವ್ರಿಗೆ ಮಾಡಕ್ಕೆ ಗೊತ್ತಿಲ್ವಲ್ಲ, ಅದಕ್ಕೋಸ್ಕರ ಮೇಡಮ್. ಥ್ಯಾಂಕ್ ಯು ಮೇಡಮ್.
ಸೊ ನೋಡಿದ್ರಲ್ಲ ಜನ ಏನು ಹೇಳ್ತಿದ್ದಾರೆ ಅಂತ. ನಾವು ಒಬ್ಬರು ಒಂದೊಂದು ಪ್ರಾಬ್ಲಮ್ನ ಹೇಳ್ತಿರೋದಂಥದ್ದು ನಮ್ಮ ಜೊತೆ. ಅಂದರೆ ನಮ್ಮ ಮನೇಲಿ 3 ಜನ ಇರೋದು. ಸೊ ಹೀಗಾಗಿ ಏನು ಇನ್ನು 5 ಒಬ್ಬಟ್ಟು ಹೆಂಗೆ ಮಾಡೋದು, 3 ಒಬ್ಬಟ್ಟು ಹೆಂಗೆ ಮಾಡೋದು, ಅದಕ್ಕೆ ಇಲ್ಲಿ ಈಸಿಯಾಗಿ ಸಿಗುತ್ತೆ. ಹೀಗಾಗಿ ನಾವು ತೊಗೊಂಡೋಗ್ತಾ ಇದ್ದೀವಿ. ಹಬ್ಬನ ಜೋರಾಗಿ ಸೆಲೆಬ್ರೇಟ್ ಮಾಡ್ತೀವಿ, ಇಲ್ಲಿಂದ ಒಬ್ಬಟ್ಟು ತೊಗೊಂಡೋಗಿ ಅನ್ನೋ ಮಾತನ್ನು ಜನರು ಇಲ್ಲಿ ಬಂದಿರೋವಂಥವ್ರು ಹೇಳ್ತಾ ಇರೋದು. ತುಂಬಾ ಬೆಳಗ್ಗೆಯಿಂದ ಅಂದರೆ ಸುಮಾರು ಜನ ಬಂದು ಇಲ್ಲಿ ಕ್ಯೂ ನಿಂತ್ಕೊಂಡು ಇವತ್ತು ಹಬ್ಬದ ಪ್ರಯುಕ್ತ ಒಬ್ಬಟ್ಟನ್ನು ತಗೊಂಡು ಎಲ್ಲರೂ ಮನೆಗೆ ಹೋಗಿ ಭರ್ಜರಿಯಾಗಿ ಯುಗಾದಿನ ಸೆಲೆಬ್ರೇಟ್ ಮಾಡ್ತಿರೋವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.